ಇನ್ನು ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಇಲಾಖೆ ಶಾಕ್ ಕೊಡ್ತಾ ಇದೆ. ದ್ವಿತೀಯ ಪಿಯುಸಿ ಪರೀಕ್ಷಾ ಶುಲ್ಕ ಹೆಚ್ಚಳ ಮಾಡೋದಕ್ಕೆ ತಯಾರಿಯನ್ನು ಮಾಡಿಕೊಳ್ತಾ ಇದೆ. ಶಿಕ್ಷಣ ಇಲಾಖೆಯ ನಿರ್ಧಾರಕ್ಕೆ ವಿದ್ಯಾರ್ಥಿಗಳು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪರೀಕ್ಷಾ ಶುಲ್ಕ 400 ರೂಪಾಯಿ ಸಂಗ್ರಹವನ್ನು ಮಾಡ್ತಾ ಇದ್ರು. ಹೆಚ್ಚುವರಿಯಾಗಿ ಪ್ರತಿ ವಿದ್ಯಾರ್ಥಿಗೆ 275 ರೂಪಾಯಿ ಹಣವನ್ನು ಈಗ ಸಂಗ್ರಹ ಮಾಡೋದಕ್ಕೆ ಮುಂದಾಗಿರೋದು. ಪ್ರತಿ ವಿದ್ಯಾರ್ಥಿ ಪರೀಕ್ಷೆಗೆ 675 ರೂಪಾಯಿ ಖರ್ಚು ಮಾಡಲಾಗ್ತಾ ಇದೆ. ಈ ಬಾರಿ ಹೆಚ್ಚುವರಿಯಾಗಿ 275 ರೂಪಾಯಿ ಸಂಗ್ರಹ ಮಾಡೋದಕ್ಕೆ ಮುಂದಾಗಿರೋದು. ಪರೀಕ್ಷಾ ಶುಲ್ಕ 400 ರೂಪಾಯಿ ಸಂಗ್ರಹ ಮಾಡ್ತಾ ಇದ್ರು, ಆದರೆ ಈ ಬಾರಿ ಒಟ್ಟು 675 ರೂಪಾಯಿ ಖರ್ಚು ಮಾಡಬೇಕಾಗಿದೆ. ಈ ರೀತಿಯಾಗಿ ಈಗ ಪಿಯುಸಿ ವಿದ್ಯಾರ್ಥಿಗಳಿಗೆ ಶಾಕ್ ಕೊಡೋದಕ್ಕೆ ಶಿಕ್ಷಣ ಇಲಾಖೆ ಮುಂದಾಗಿದೆ. ಪಿಯುಸಿ ಪರೀಕ್ಷಾ ಶುಲ್ಕವನ್ನ ಸುಮಾರು 250 ರೂಪಾಯಿಗಳಷ್ಟು ಹೆಚ್ಚಿಸಬೇಕೆಂದು ಒಂದು ಶಿಕ್ಷಣ ಇಲಾಖೆ ಪ್ರಯತ್ನ ಪಡ್ತಾ ಇದೆ ಅಂತ ನಮ್ಮ ಗಮನಕ್ಕೆ ಬಂತು. ಮಾನ್ಯ ಶಿಕ್ಷಣ ಸಚಿವರೇ ಹೋದ ವರ್ಷ ತಾವು 3 ಬಾರಿ ಎಕ್ಸಾಮ್ ಅನ್ನ ಮಾಡಿ ಆ ಸೆಕೆಂಡ್ ಟೈಮು ಮತ್ತೆ ಥರ್ಡ್ ಟೈಮು ಯಾವುದೇ ರೀತಿಯ ಶುಲ್ಕವನ್ನ ತಾವು ವಿಧಿಸಿರಲಿಲ್ಲ. ಈಗ ಆ ಹೊರೆಯನ್ನ ಈ ಮಕ್ಕಳ ಮೇಲೆ, ಅಂದ್ರೆ ಹೋದ ವರ್ಷ ಏನ್ ತಾವು ಖರ್ಚು ಮಾಡಿದ್ರಿ ಅದನ್ನ ಒಂದ್ ರೀತಿ ಇಂಡೈರೆಕ್ಟ್ ಆಗಿ ಈ ಮಕ್ಕಳಿಂದ ಕಲೆಕ್ಟ್ ಮಾಡುವಂತ ಒಂದು ಪ್ರಯಾಸ ನಡೀತಿದೆ ಅಂತ ನಮ್ಗೆ ಮಾಹಿತಿ ಬಂದಿದೆ. ದಯವಿಟ್ಟು ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಂತ ಇದೀವಿ, ಯಾಕಂದ್ರೆ ಈ ಸೆಕೆಂಡ್ ಪಿಸಿ ಬಹಳ ಮಹತ್ತರವಾದ ಒಂದು ಬೋರ್ಡ್ ಎಕ್ಸಾಮ್ ಆಗಿರೋದ್ರಿಂದ ಹೆಚ್ಚುವರಿಯಾಗಿ ಅಂದ್ರೆ ಈಗೇನ್ 400 ರೂಪಾಯಿ ತಗೊಂತಿದ್ರೆ ದಯವಿಟ್ಟು ಅದನ್ನೇ ಕಂಟಿನ್ಯೂ ಮಾಡಿ, ಮತ್ತೆ ಮಕ್ಕಳಿಗೆ ಒಂದು ಶಾಲಾ ಶುಲ್ಕವನ್ನ ಜಾಸ್ತಿ ಮಾಡಿ ಅವರಿಗೆ ಹೊರೆ ಮಾಡುವಂತ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್. ಇದೀಗ ಶಿಕ್ಷಣ ಇಲಾಖೆ ಈ ರೀತಿಯಾಗಿರುವಂತಹ ಒಂದು ನಿರ್ಧಾರಕ್ಕೆ ಬಂದಿದೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇರೋದು. ಅಂದ್ರೆ ಯಾವ ಕಾರಣಕ್ಕಾಗಿ ಸುಮಾರು 275 ರೂಪಾಯಿಯಷ್ಟು ಹೆಚ್ಚಳವನ್ನ ಮಾಡೋದಕ್ಕೆ ಏನೇನು ಕಾರಣ ಇದೆ? ಮಧುಕರ್, ಏನಂತಂದ್ರೆ ಈ ಶೈಕ್ಷಣಿಕ ವರ್ಷ ಏನಂತಂದ್ರೆ 2025 ಮತ್ತೆ 26ನ ಸಾಲಿಗೆ ದ್ವಿತೀಯ ಪಿಯುಸಿ ಬೋರ್ಡ್ ಎಕ್ಸಾಮ್ ಏನಿದೆ ಅದಕ್ಕೆ ಶುಲ್ಕವನ್ನ, ಪರೀಕ್ಷಾ ಶುಲ್ಕವನ್ನ ಸುಮಾರು 275 ರೂಪಾಯಿಗಳನ್ನ ಹೆಚ್ಚಳ ಮಾಡೋದಕ್ಕೆ ಈಗ ತಯಾರಿಯನ್ನ ಮಾಡ್ಕೊಳ್ತಾ ಇರುವಂತದ್ದು. ಕಾರಣ ಏನಂತಂದ್ರೆ ಕಳೆದ ವರ್ಷ ಅಂದ್ರೆ ಮೌಲ್ಯಮಾಪನ ಸಂದರ್ಭದಲ್ಲಿ ಏನು ಶಿಕ್ಷಕರಿಗೆ ಏನು ವ್ಯಾಲ್ಯೂಯೇಷನ್ ಮಾಡಿದ್ರು ಅವರಿಗೆ ಭತ್ಯೆಯನ್ನ ಕೊಟ್ಟಿರ್ಲಿಲ್ಲ. ಸುಮಾರು 97 ಕೋಟಿಯಷ್ಟು ಬಾಕಿಯನ್ನ ಉಳಿಸ್ಕೊಂಡಿತ್ತು. 2-3 ವರ್ಷಗಳಿಂದ ಅವರಿಗೆ ಭತ್ಯೆಯನ್ನ ಕೊಟ್ಟಿರ್ಲಿಲ್ಲ. ಹೀಗಾಗಿ ಆ ಒಂದು ಭತ್ಯೆಯನ್ನ ಸರಿದೂಗಿಸೋದಕ್ಕೆ ಈಗ ವಿದ್ಯಾರ್ಥಿಗಳ ಮೇಲೆ ಪರೀಕ್ಷಾ ಶುಲ್ಕವನ್ನ ಹೊರೆ ಹಾಕೋದಕ್ಕೆ ಈಗ ಶಿಕ್ಷಣ ಇಲಾಖೆ ಮುಂದಾಗಿರುವಂತದ್ದು. ಈ ಹಿಂದೆ 400 ರೂಪಾಯಿಗಳನ್ನ ಮಾತ್ರ ವಿದ್ಯಾರ್ಥಿಗಳಿಂದ, ಪ್ರತಿ ವಿದ್ಯಾರ್ಥಿಗಳನ್ನ ಪರೀಕ್ಷಾ ಶುಲ್ಕವಾಗಿ ಸಂಗ್ರಹ ಮಾಡ್ಲಾಗ್ತಾ ಇತ್ತು. ಆದ್ರೆ ಈಗ ಹೆಚ್ಚುವರಿಯಾಗಿ 275, ಒಟ್ಟು 675 ರೂಪಾಯಿಗಳನ್ನ ಈಗ ಭರಿಸಬೇಕಾಗುತ್ತೆ ಪ್ರತಿ ವಿದ್ಯಾರ್ಥಿಯು. ಈ ಒಂದು ದಿಢೀರ್ ಶುಲ್ಕ ಏರಿಕೆ ಮಾಡಿದ್ರೆ ವಿದ್ಯಾರ್ಥಿಗಳಿಗೆ ಮತ್ತೆ ಪೋಷಕರಿಗೆ ಹೊರೆ ಆಗುತ್ತೆ. ಯಾವುದೇ ಕಾರಣಕ್ಕೂ ಈ ಒಂದು ಶುಲ್ಕವನ್ನ ಏರಿಕೆ ಮಾಡಬಾರ್ದು ಅನ್ನುವಂತ ಒಂದು ಮನವಿಯನ್ನ ಈಗ ಶಿಕ್ಷಣ ಇಲಾಖೆಗೆ ಪೋಷಕರು ಮಾಡ್ತಾ ಇರುವಂತದ್ದು. ಆದ್ರೆ 2024 ಮತ್ತೆ 25ನೇ ಸಾಲಿನಲ್ಲಿ ಮೌಲ್ಯಮಾಪನ ಪರೀಕ್ಷೆಯಲ್ಲಿ ಏನು ಭಾಗಿಯಾಗಿದ್ರು ಶಿಕ್ಷಕರಿಗೆ, ಅವರಿಗೆ ಮೌಲ್ಯಮಾಪನ ಭತ್ಯೆಯನ್ನ ಬಾಕಿ ಉಳಿಸ್ಕೊಂಡಿರುವಂತದ್ದು. ಹೀಗಾಗಿ ಅದನ್ನ ಕೊಡೋದಕ್ಕೆ ಈ ರೀತಿಯಾಗಿ ಪ್ಲಾನ್ ಅನ್ನ ಮಾಡ್ಕೊಂಡಿರುವಂತದ್ದು. ಹೀಗಾಗಿ ಯಾವುದೇ ಕಾರಣಕ್ಕೂ ಈ ರೀತಿ ಮಾಡಬಾರ್ದು. ಈ ಹಿಂದೆ ಎಲ್ಲ ಫ್ರೀ ಎಕ್ಸಾಮ್ ಗಳನ್ನ ಮಾಡಿದಂತ ಸಂದರ್ಭದಲ್ಲೂ ಕೂಡ ಯಾವುದೇ ತರ ವಿದ್ಯಾರ್ಥಿಗಳ ಬಳಿ ಶುಲ್ಕವನ್ನ ತೆಗೆದುಕೊಂಡಿರ್ಲಿಲ್ಲ. ಈಗ ಏಕಾಏಕಿ ಈ ರೀತಿ ಶುಲ್ಕವನ್ನ ಏರಿಕೆ ಮಾಡಿದ್ರೆ ಕಷ್ಟ ಸಾಧ್ಯ ಆಗುತ್ತೆ ಅನ್ನುವಂತ ಒಂದು ಒತ್ತಾಯ ಕೂಡ ಈಗ ಕೇಳಿ ಬರ್ತಾ ಇರುವಂತದ್ದು. ಮಧುಕರ್, ಥ್ಯಾಂಕ್ ಯು ನಂದೀಶ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.